ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಸಿಂಪಲ್ ಆಗಿ ಹೇಗೆ ಅಲಂಕಾರ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸೀರೆಯನ್ನು ಹಾಡಿಕೊಂಡು ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಏನು ಬರ್ತಾ ಇದೆ ಸೀರೆಯಲ್ಲಿರೋ ಬಾರ್ಡರು, ಆ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಸ್ವಲ್ಪ ದೂರಕ್ಕೆ ಇನ್ನೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ನಾವಿಲ್ಲಿ ಕ್ಲಿಪ್ಪನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 ಮಾರು ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೀರೆಯ ಇನ್ನೊಂದು ತುದಿಯಲ್ಲೂ ಸಹ ಇದೇ ರೀತಿಯಾಗಿ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ನೀಟಾಗಿ ನಾವು ಹಾಡಿಕೊಂಡು ಮಧ್ಯಭಾಗಕ್ಕೆ ಆಲ್ರೆಡಿ ಮೊದಲೇ ನಾನು ಸೀರೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆ ಸೈಡು ನಾವು ಎಷ್ಟು ಅಗಲಕ್ಕೆ ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ, ಇನ್ನೊಂದು ಸೈಡು ಸಹ ಅಷ್ಟೇ ಅಗಲಕ್ಕೆ ಅಷ್ಟೇ ಉದ್ದಕ್ಕೆ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಈ ಸೈಡು ಸಹ ನಾನು 1 ಮಾರು ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸನ್ನು ಸ್ವಲ್ಪ ದೂರಕ್ಕೆ ಜೋಡಿಸ್ಬಿಟ್ಟು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಮಧ್ಯಭಾಗ ಸೀರೆ ಏನಿರುತ್ತೆ ಆ ಸೀರೆ ಪಾರ್ಟನ್ನು ನಾವು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಅಷ್ಟು ಜಾಗದಲ್ಲಿ ಎಷ್ಟು ಪ್ಲೀಟ್ಸ್ ಬರುತ್ತೆ ಅಷ್ಟು ಪ್ಲೀಟ್ಸನ್ನು ನೀವು ಇಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಒಂದು 13ರಿಂದ 14 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು 5ರಿಂದ 6 ಪ್ಲೀಟ್ಸನ್ನು ಮಾಡಿಕೊಂಡು ಮಧ್ಯದಲ್ಲಿ ನಾನು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾರ್ಡರ್ ಹಾಗೆ ಸೀರೆಯ ಮೇಲ್ಭಾಗದಲ್ಲಿ 2 ಕಡೆ ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡು ಮತ್ತೆ ಪ್ಲೀಟ್ಸನ್ನು ನಾನಿಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಒಂದು 6-7 ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಅಥವಾ ಪೂರ್ತಿಯಾಗಿ ನಿಮಗೆ ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಪೂರ್ತಿಯಾಗಿ ಪ್ಲೀಟ್ಸ್ ಆಗೋವರೆಗೂ ಪ್ಲೀಟ್ಸನ್ನು ಮಾಡಿಕೊಂಡು ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ನೋಡಿ, ನಾನು ಈ ರೀತಿ ಕ್ಲಿಪ್ಪನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಹೇಗೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ 2 ಬಿಂದಿಗೆಯನ್ನು ತೊಗೊಂಡಿದ್ದೀನಿ. ಒಂದು ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ಒಂದು ಬಿಂದಿಗೆಯ ಮೇಲೆ ಇನ್ನೊಂದು ಬಿಂದಿಗೆಯನ್ನು ಇಟ್ಟು ಡಬಲ್ ಸೈಡ್ ಟೇಪನ್ನು ಅಂಟಿಸ್ಕೊಂಡು 2 ಬಿಂದಿಗೆಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಇರುವಂಥ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಕವರ್ ಮಾಡಿ ಕೈಗಳನ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಆ ವಿಡಿಯೋನ ಚೆಕ್ ಮಾಡ್ಕೋಬಹುದು. ನಾವು ಸೆರಗಿಗೆ ಏನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ, 2 ಕಡೆಯ ಪ್ಲೀಟ್ಸನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಮಧ್ಯದಲ್ಲಿರುವಂಥ ಪ್ಲೀಟ್ಸನ್ನು ನಾವು ಲೆಂತನ್ನು ನೋಡಿಕೊಂಡು ಅದರೊಳಗಡೆ ದಾರನ ಇಟ್ಟು ಫೋಲ್ಡ್ ಮಾಡಿ ಕೆಳಗಡೆ ಇರುವಂಥ ಬಿಂದಿಗೆಯ ಕಂಠ ಭಾಗಕ್ಕೆ ನಾವಿಲ್ಲಿ ಕಟ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ನೋಡಿಕೊಂಡು ಕಟ್ಕೊಳ್ಳಿ. ನಂತರ ದೇವಿಗೆ ಇವಾಗ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ನಾವೇನು ಸೆರಗಿಗೆ ಅಂತ ಪ್ಲೀಟ್ಸ್ ಮಾಡಿ ಇಡ್ತೀವಿ, ಕಳಶದ ಹಿಂಭಾಗದಿಂದ ನಾವೇನು ಕಡ್ಡಿ ಕಟ್ಟಿರ್ತೀವಿ, ಕಡ್ಡಿಯ ಮೇಲ್ಭಾಗದಿಂದ ಮುಂದ್ಗಡೆಗೆ ತಗೊಬಂದು ಸ್ವಲ್ಪ ಒಂದೊಂದು ಅರ್ಧ ಇಂಚ್ ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನ ನೀವಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಲೆಂತ್ ನೋಡಿಕೊಂಡು ಸೆರಗಿನ ತುದಿಯನ್ನು ನಾವು ಫೋಲ್ಡ್ ಮಾಡ್ಕೋಬೇಕು. ಇನ್ನೊಂದು ಸೆರಗನ್ನು ಸಹ ಅದೇ ರೀತಿಯಲ್ಲಿ ಎಕ್ಸ್ ಶೇಪಲ್ಲಿ ಹಾಕ್ಕೋಬೇಕಾಗತ್ತೆ. ಕಡ್ಡಿಯ ಮೇಲ್ಭಾಗದಿಂದ ಮುಂದ್ಗಡೆಗೆ ತಗೊಬಂದು ಲೆಂತ್ ನೋಡಿಕೊಂಡು ನಾವು ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ 2 ಸೈಡು ಸಮವಾಗಿ ಬರೋ ರೀತಿಯಲ್ಲಿ ಪ್ಲೀಟ್ಸನ್ನು ನಾವಿಲ್ಲಿ ಜೋಡಿಸ್ಕೋಬೇಕಾಗತ್ತೆ. ಲೆಂತು ಸಹ 2 ಕಡೆಯ ಪ್ಲೀಟ್ಸ್ನ ನಾವೇನು ಲೆಂತು ಸೆರಗು ಹಾಕ್ಕೊಂಡಿರ್ತೀವಿ ಆ ಲೆಂತ್ ಅನ್ನೋದು ನೀಟಾಗಿ ಸಮವಾಗಿ ಬರೋ ರೀತಿಯಲ್ಲಿ ನೀವು ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಹಾಗೆ ದೇವಿಯ ಭುಜದ ಮೇಲೂ ಸಹ ಪ್ಲೀಟ್ಸ್ಗಳನ್ನ ಸಣ್ಣದಾಗಿ ಅಂದರೆ ಒಂದು ಅರ್ಧ ಇಂಚ್ ಅಗಲ ಆಗುವಷ್ಟು ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಂಡು ಲೇಸು ಅಥವಾ ಡಾಬಾನ ನೀವಿಲ್ಲಿ ಸೇರಿಸ್ಕೋಬಹುದು. ನಂತರ ಕೆಳಗಡೆ ಇರುವಂಥ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ನೀವು ಇಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಪ್ಲೀಟ್ಸ್ ಇರುತ್ತೆ ಅಷ್ಟೇ ಪ್ಲೀಟ್ಸನ್ನು ನೀವು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಎಲ್ಲ ಪ್ಲೀಟ್ಸ್ಗಳು ಒಂದೇ ಡಿಸ್ಟೆನ್ಸಲ್ಲಿ ಬರೋ ರೀತಿಯಲ್ಲಿ ನೀವಿಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನಂತರ ದೇವಿಗೆ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ, ಹಾಗೆ ಜಡೆಬಿಲ್ಲೆ ಇದ್ದರೆ ನೀವಿಲ್ಲಿ ಜಡೆಬಿಲ್ಲೆಯನ್ನು ಸಹ ಸೇರಿಸ್ಬೋದು. ಸೀರೆಯನ್ನು ಮೊದಲೇ ನೀವು ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ 5ರಿಂದ 10 ನಿಮಿಷದಲ್ಲಿ ನೀವು ಈ ಅಲಂಕಾರನ ಮಾಡ್ಕೋಬೋದು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಆಗುವಂಥ ಅಲಂಕಾರ. ಹಾಗೆ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು, ಅಕ್ಕಿ ಏನನ್ನಾದರೂ ಸೇರಿಸ್ಕೋಬಹುದು. ಕಳಶದ ಬಿಂದಿಗೆಗೆ ನೀವು ಏನೆಲ್ಲ ಸೇರಿಸ್ತೀರ ಎಲ್ಲವನ್ನು ಸೇರಿಸಿ ಮಾವಿನೆಲೆ ವಿಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.